ಹಾಯ್ ಹಲೋ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಮಿಸ್ಟೀರಿಯಸ್ ಆ್ಯಂಡ್ ಹಾರಿಬಲ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ. ಈ ಮಿಸ್ಟೀರಿಯಸ್ ಆ್ಯಂಡ್ ಹಾರಿಬಲ್ ಇನ್ಸಿಡೆಂಟ್ ಒಳ್ಳೆ ಫಿಲಮ್ ಸ್ಟೋರಿ ಥರ ಇದೆ. ಈ ಸ್ಟೋರಿ ಯಾರ ಬಗ್ಗೆ ಅಂದರೆ ಡಿ.ಬಿ. ಕೂಪರ್ ಎಂಬ ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಗೆ ಫ್ಲೈಟ್ನ ಹೈಜಾಕ್ ಮಾಡ್ತಾನೆ ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಇನ್ಸಿಡೆಂಟ್ ನಡೆದಿದ್ದು November 24, 1972 ಅಲ್ಲಿ. ಯಾವಾಗ ಒಂದು ಫ್ಲೈಟ್ ಪೋರ್ಟ್ಲ್ಯಾಂಡಿಂದ ಸಿಟಲ್ಗೆ ಟ್ರಾವೆಲ್ ಆಗ್ತಾ ಇರುತ್ತೋ ಆ ಫ್ಲೈಟಲ್ಲಿ 36 ಪ್ಯಾಸೆಂಜರ್ಸ್ ಮತ್ತು 6 ಕ್ರೂ ಮೆಂಬರ್ಸ್ ಇರ್ತಾರೆ. ಈ ಫ್ಲೈಟಲ್ಲಿ ಏನು ನಡೀತು ಇನ್ಸಿಡೆಂಟ್ ಬನ್ನಿ ತಿಳ್ಕೊಳ್ಳೋಣ. ಪೋರ್ಟ್ಲ್ಯಾಂಡ್ನ ಈ ಪ್ಯಾಸೆಂಜರ್ ಫ್ಲೈಟಲ್ಲಿ 36 ಪ್ಯಾಸೆಂಜರ್ಸ್ ಜೊತೆಗೆ ಡಿ.ಬಿ. ಕೂಪರ್ ಎಂಬ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಇದ್ದ. ಆ ಬಿಸ್ನೆಸ್ ಮ್ಯಾನ್ ಸೀಟ್ E8 ಎಂಬ ಸೀಟಲ್ಲಿ ಕುಳಿತಿದ್ದ. ಆ ಫ್ಲೈಟ್ನಲ್ಲಿ ಇದ್ದ ಪ್ಯಾಸೆಂಜರ್ಸ್ಗಳಿಗೆ ಡಿ.ಬಿ. ಕೂಪರ್ ಒಬ್ಬ ಹೈಜಾಕರ್ ಅಂತ ಗೊತ್ತಿರಲಿಲ್ಲ, ಒಬ್ಬ ನಾರ್ಮಲ್ ಬಿಸ್ನೆಸ್ ಮ್ಯಾನ್ ಅಂತ ಅಷ್ಟೇ ಗೊತ್ತಿದ್ದಿದ್ದು. ಕೈನ ಧರಿಸ್ಕೊಂಡಿದ್ದ ಡಿ.ಬಿ. ಕೂಪರ್ ಅಲ್ಲಿನ ಹೇರ್ ಹಾಸ್ಟ್ರೆಸ್ನ ಹುಡುಕ್ತಿರ್ತಾನೆ. ಹೇರ್ ಹಾಸ್ಟ್ರೆಸ್ನ ಹುಡುಕಿ ಅವ್ನ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾನೆ. ಕೂಪರ್ ಆ ಹೇರ್ ಹಾಸ್ಟ್ರೆಸ್ ಫ್ಲೋರೆನ್ಸ್ ಜೊತೆಗೆ ಫ್ಲರ್ಟ್ ಮಾಡ್ತಾ ಅವಳಿಗೆ ಒಂದು ನೋಟ್ ಕೊಡ್ತಾನೆ. ಆ ನೋಟಲ್ಲಿ ಏನಿತ್ತು ಗೊತ್ತಾ? ಫ್ಲೋರೆನ್ಸ್ ಆ ನೋಟ್ ತೆಗ್ದು ಓದಿದ್ದಾಗ ಒಂದು ವಾರ್ನಿಂಗ್ ಲೆಟರ್ ಥರ ಇರುತ್ತೆ. ಡಿ.ಬಿ. ಕೂಪರ್ ಅದರಲ್ಲಿ ನನ್ನ ಹತ್ರ ಬಾಂಬ್ ಇದೆ ಮತ್ತು ವೆಪನ್ಸ್ ಇದೆ, ಈ ಫ್ಲೈಟ್ನ ಹೈಜಾಕ್ ಮಾಡ್ತೀನಿ ಅಂತ ಒಂದು ವಾರ್ನಿಂಗ್ ಲೆಟರ್ ಆ ನೋಟಲ್ಲಿ ಬಿಟ್ಟಿರ್ತಾನೆ. ಫ್ಲೋರೆನ್ಸ್ ಆ ಲೆಟರ್ ಓದಾದ್ಮೇಲೆ ಇದು ಯಾವುದೋ ಜೋಕ್ ಇರ್ಬೋದು ಅಂತ ಸುಮ್ಮನೆ ಆಗ್ತಾಳೆ. ಆದರೆ ಕೂಪರ್ ಹತ್ರ ಹೋಗಿದ ತಕ್ಷಣ ಅವನ ಸೂಟ್ ಕೇಸ್ನ ಬಾಂಬ್ ಅವಳಿಗೆ ತೋರಿಸಿದ ತಕ್ಷಣ ಅವಳಿಗೆ ತುಂಬ ಶಾಕ್ ಆಗುತ್ತೆ. ಕೂಪರ್ ಇಂಥ ಒಂದು ದೊಡ್ಡ ಆಘಾತವನ್ನು ಫ್ಲೋರೆನ್ಸ್ಗೆ ಹೇಳಿದ್ದಾಗ ಫ್ಲೋರೆನ್ಸ್ ಭಯ ಪಡದೆ ತುಂಬ ಬ್ರೇವ್ ಆಗಿ ಏನು ಬೇಕು ನಿನಗೆ ಅಂತ ಕೇಳಿದಾಗ ಕೂಪರ್ ಓಪನ್ ಆಗಿ ಹೇಳ್ತಾನೆ, ನನಗೆ ಇಷ್ಟು ಕ್ಯಾಶ್ ಬೇಕು, ಹೋಗಿ ನಿನ್ನ ಚೀಫ್ ಫ್ಲೈಟಿಗೆ ರೆಸ್ಪಾಂಡ್ ಮಾಡೋಕ್ಕೆ ಹೇಳು, ಫ್ಲೈಟ್ ಹೆಡ್ ಜೊತೆ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳು ಅಂತ ಕೂಪರ್ ಫ್ಲೋರೆನ್ಸ್ಗೆ ಹೇಳ್ತಾನೆ. ಫ್ಲೋರೆನ್ಸ್ ತುಂಬ ಬೋಲ್ಡ್ ಆ್ಯಂಡ್ ಕಾಮ್ ಆಗಿದ್ದರಿಂದ ಕೂಪರ್ ಹೇಳಿದ ಹಾಗೆ ಚೀಫ್ ಆಫೀಸರ್ ಹತ್ರ ಹೋಗಿ ಇಬ್ಬರ ನಡುವೆ ಕಾಂಟ್ಯಾಕ್ಟ್ ಮಾಡಿಸ್ತಾಳೆ. ಕೂಪರ್ ಫ್ಲೈಟ್ನ ಚೀಫ್ ಹತ್ರ ಮಾತಾಡಿ ಮುಂದೇನು ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಾದಮೇಲೆ ಅವನ ಕಂಡೀಷನ್ಸ್ನೆಲ್ಲ ಹಾಕ್ತಾನೆ. ಕೂಪರ್ ಚೀಫ್ ಆಫೀಸರ್ ಜೊತೆ ಕಾಮಾಗಿ ಮಾತಾಡಿ ಅವನ ಕಂಡೀಷನ್ಸ್ನ ಹಾಕ್ತಾನೆ. ಮೊದಲಿಗೆ $200 million ಕ್ಯಾಶ್ 5 ಗಂಟೆ ಅಷ್ಟಲ್ಲಿ ಬೇಕಾಗಿರುತ್ತೆ. ನೆಕ್ಸ್ಟ್ ಒಂದು ನಾರ್ಮಲ್ ಪ್ಯಾರಾಶೂಟ್, ನೆಕ್ಸ್ಟ್ ಒಂದು ಪೇರ್ ಆಫ್ ಬ್ಯಾಕ್ ಮತ್ತು ಫ್ರಂಟ್ ಪ್ಯಾರಾಶೂಟ್ಸ್, ನಂತರ ಒಂದು ಫ್ಯೂಯಲ್ ಟ್ರಕ್ ಕೂಡ ಡಿಮ್ಯಾಂಡ್ ಮಾಡಿರ್ತಾನೆ. ಆ ಫ್ಲೈಟಿನ ಚೀಫ್ ಕೂಪರ್ನ ಮಾತನ್ನ ಕೇಳಾದ್ಮೇಲೆ ಇವನಿಗೆ ಸಪೋರ್ಟ್ ಮಾಡಬೇಕು ಅಂತ ಚೂರು ಅನ್ನಿಸ್ಲಿಲ್ಲ. ಆದರೂ ಪ್ಯಾಸೆಂಜರ್ಸ್ಗೋಸ್ಕರ ಅವ್ರ ಕಂಫರ್ಟ್ಗೋಸ್ಕರ ಅದನ್ನು ಒಪ್ಕೊಂಡು ನಿಯರೆಸ್ಟ್ ಸೀಟಲ್ ಏರ್ಪೋರ್ಟ್ಗೆ ಫ್ಲೈಟ್ ಲ್ಯಾಂಡ್ ಆಗಿದ ತಕ್ಷಣ ನಿನ್ನ ಕಂಡೀಷನ್ಸ್ ಹಾಕಿದ್ದ ಎಲ್ಲ ಇನ್ಸ್ಟ್ರೂಮೆಂಟ್ಸ್ನ ಏನಕ್ಕೆ ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಕೂಪರ್ನ ಅವ್ನ ಸೀಟಿಗೆ ಕಳಿಸ್ತಾನೆ. ಕೂಪರ್ಗೆ ಚೀಫ್ನ ನಂಬೋದು ಯಾಕೋ ಸರಿ ಕಾಣಿಸ್ಲಿಲ್ಲ. ಚೀಫ್ ಕೈ ಕೊಟ್ಟರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಅದಾದಮೇಲೆ ನಂಗೆ ಯಾವ ದಾರಿನೂ ಇಲ್ಲ, ನಂಬಲೇಬೇಕು ಅಂತ ಚೀಫ್ನ ನಂಬ್ತಾನೆ. ಫ್ಲೈಟಿನ ಚೀಫ್ ಆಫೀಸರ್ ಕೂಪರ್ನ ಭಯಕ್ಕೆ ಹೆಡ್ ಆಫೀಸರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೆಡ್ ಆಫೀಸರ್ಗೆ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಕೂಪರ್ ಅಂತ ಹೈಜಾಕರ್ ಪ್ಲೇನ್ಗೆ ಎಂಟ್ರಿ ಕೊಟ್ಟಿದ್ದಾನೆ. ಅವನು ಹೇಳಿದ್ದ ಡಿಮ್ಯಾಂಡ್ಸ್ ಎಲ್ಲ ಫುಲ್ಫಿಲ್ ಮಾಡಬೇಕು, ಇಲ್ಲಾಂದರೆ ಪ್ಯಾಸೆಂಜರ್ಸ್ಗೆ ತೊಂದರೆ ಕೊಡ್ತಾನೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾನೆ ಅಂತ ಎಲ್ಲ ಅವರ ಹೆಡ್ ಆಫೀಸರ್ಗೆ ತಿಳಿಸ್ತಾನೆ. ಹೆಡ್ ಆಫೀಸರ್ ಫ್ಲೈಟ್ನ ಚೀಫ್ಗೆ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಅವನು ಹೇಳಿದ ಎಲ್ಲ ಡಿಮ್ಯಾಂಡ್ಸ್ನ ನಾನು ಪೂರ್ತಿ ಮಾಡ್ತೀನಿ, ನೀನು ಸೀಟಲ್ ಏರ್ಪೋರ್ಟ್ಗೆ 30 minutes ಒಳಗಡೆ ಲ್ಯಾಂಡ್ ಆಗು ಅಂತ ಹೇಳ್ತಾನೆ. ಫ್ಲೈಟ್ ಲ್ಯಾಂಡ್ ಆಗಿದ ತಕ್ಷಣ ಅವನು ಹೇಳಿದ ಟ್ರಕ್, ಪ್ಯಾರಾಶೂಟ್ಸ್ನೆಲ್ಲ ಅಲ್ಲಿನ ಏರ್ ಹಾಸ್ಟ್ರೆಸ್ ಸ್ಕಾಫ್ನರ್ ಅವನಿಗೆ ತಲುಪಿಸ್ತಾಳೆ. ಹಾಗೆ ಕೂಪರ್ ಡಿಮ್ಯಾಂಡ್ ಮಾಡಿದಂಥ $500 million ಕೂಡ ಸ್ಕಾಫ್ನರ್ ತಲುಪಿಸ್ತಾಳೆ. ಡಿ.ಬಿ. ಕೂಪರ್ನ ಪ್ಲ್ಯಾನ್ ಪ್ರಕಾರ ಸ್ಕಾಫ್ನರ್ ಮತ್ತು ಚೀಫ್ ಅವನ ಜೊತೆ ಅವನ್ನ ಇನ್ನೊಂದು ಸೀಕ್ರೆಟ್ ಪ್ಲೇಸಿಗೆ ಲ್ಯಾಂಡ್ ಮಾಡಿ ಆಗಬೇಕಾದ್ರೆ ಎಲ್ಲರೂ ಫ್ರೀ ಆಗ್ಬೋದು ಅಂತ ಹೇಳ್ತಾನೆ. ಡಿ.ಬಿ. ಕೂಪರ್ ಅಲ್ಲಿನ ಚೀಫ್ ಆಫೀಸರ್ಗೆ ಗೈಡ್ಲೈನ್ಸ್ ಕೊಡ್ತಾ, ನೀನು ಫ್ಲೈಟ್ನ ಮೆಕ್ಸಿಕನ್ ಸಿಟಿ ಹತ್ರ ತಿರುಗಿಸು, ಅಲ್ಲಿ ಇಂಥ ಡಿಗ್ರಿ ಆ್ಯಂಗಲಲ್ಲಿ ಸ್ಲೋ ಮಾಡು ಫ್ಲೈಟ್ನ, ನಾನು ಅಲ್ಲಿಂದ ಪ್ಯಾರಾಶೂಟ್ ಜೊತೆಗೆ ಲ್ಯಾಂಡ್ ಮಾಡ್ತೀನಿ ಅಂತ ಅಡ್ವೈಸ್ ಕೊಡ್ತಾನೆ. ಚೀಫ್ ಕೂಪರ್ನ ಈ ಮಾತಿಗೆ ಒಪ್ಕೊಳಲ್ಲ. ಯಾಕಂದರೆ ಫ್ಲೈಟಲ್ಲಿ ಅಷ್ಟೊಂದು ಫ್ಯೂಯಲ್ ಕೆಪಾಸಿಟಿ ಇರಲ್ಲ. ಅಷ್ಟು ಸ್ಲೋ ಮಾಡ್ಕೊಂಡು ಮೆಕ್ಸಿಕನ್ ಸಿಟಿ ಹತ್ರ ಫ್ಲೈಟ್ನ ತಿರುಗಿಸಿದ್ರೆ ಅದು ತುಂಬ ಡೇಂಜರಸ್ ಅಂತ ಅಡ್ವೈಸ್ ಕೊಡ್ತಾನೆ. ಕೂಪರ್ ಅವನ ಮಾತು ಕೇಳದೆ ನಾನು ಹೇಳ್ದಂಗೆ ಮಾಡು, ಇಲ್ಲಾಂದರೆ ಎಲ್ಲರೂ ಸಾಯ್ತೀರಾ ಅಂತ ವಾರ್ನಿಂಗ್ ಕೊಡ್ತಾನೆ. ಚೀಫ್ ಹೇಳ್ತಾನೆ, ಆಯಿತು ಸರಿ, ನಾನು ಆದಷ್ಟು ಪ್ರಯತ್ನ ಪಡ್ತೀನಿ, ಮೆಕ್ಸಿಕನ್ ಸಿಟಿ ಹತ್ರ ಸ್ಮಾಲ್ ಡಿವಿಯೇಷನ್ ಜೊತೆಗೆ ನಿನ್ನ ಲ್ಯಾಂಡ್ ಮಾಡೋದು ನನ್ನ ಕರ್ತವ್ಯ ಅಂತ ಚೀಫ್ ಹೇಳ್ತಾನೆ. ನಂತರ ಫ್ಲೋರೆನ್ಸ್ ಸ್ಕಾಫ್ನರ್ ಕೂಪರ್ ಹತ್ರ ಬಂದು
ನೀನು ಕಾಮಾಗಿರು, ನಿನಗೇನು ದುಡ್ಡು ಬೇಕೋ ಎಲ್ಲ ನಾನು ಕೊಟ್ಟಿದ್ದೀನಿ, ನಮಗೇನು ಮಾಡಬೇಡ ಅಂತ ಹೇಳ್ತಾಳೆ. ಆಯಿತು ಸರಿ ಅಂತ ಕೂಪರ್ ಹೇಳ್ತಾನೆ. ಫ್ಲೋರೆನ್ಸ್, ನೀನು ತುಂಬ ಬ್ರೇವ್ ಆಗಿದ್ದೆ, ನೀನು ತುಂಬ ಒಳ್ಳೆ ಹೇರ್ ಹಾಸ್ಟ್ರೆಸ್ ಅಂತ ಕೂಪರ್ ಫ್ಲೋರೆನ್ಸ್ನ ಹೊಗಳುತ್ತಾನೆ. ಸರಿ, ಈಗ ಸಮಯ ಬಂದಿದೆ, ನಾನು ಲ್ಯಾಂಡ್ ಆಗಬೇಕು. ಈಗ ನಿಮ್ಮ ಚೀಫಿಗೆ ಹೇಳು ಡಿವಿಯೇಷನ್ ಮಾಡೋಕ್ಕೆ, ಹೋಗಿ ನನ್ನ ಪ್ಯಾರಾಶೂಟ್ಸ್ ತೊಗೊಂಬ ಅಂತ ವಾರ್ನಿಂಗ್ ಮಾಡ್ತಾನೆ. ಫ್ಲೋರೆನ್ಸ್ ಕೂಪರ್ ಕೇಳಿದ್ದ ಎಲ್ಲ ಎಕ್ವಿಪ್ಮೆಂಟ್ಸ್ ಮತ್ತು ಪ್ಯಾರಾಶೂಟ್ಸ್ ಕೊಟ್ಟು ಆ ಕಾಕ್ಪಿಟ್ನ ಲಾಕ್ ಮಾಡುವಂತೆ ಮಾಡಿ, ಆ ಕಾಕ್ಪಿಟ್ ಆಚೆ ಅಲ್ಲಿ ಕೂಪರ್ ಸ್ಟೇರ್ ಕೇಸ್ನ ಓಪನ್ ಮಾಡಿ 500 km/h ದೊಡ್ಡ ಹೈ ಜಂಪ್ ಹೊಡಿತಾನೆ. ಒಬ್ಬ ಮನುಷ್ಯ ಅಷ್ಟು ಸ್ಪೀಡಲ್ಲಿ 500 km/h ಪ್ಯಾರಾಶೂಟ್ ಜೊತೆಗೆ ಲ್ಯಾಂಡ್ ಮಾಡಿದ್ರೂ ಕೂಡ ಬದುಕೋದು ಸಾಧ್ಯನೇ ಇಲ್ಲ. ಅದಕ್ಕೆ ಇದನ್ನು ಮಿಸ್ಟ್ರಿ ಅಂತ ಹೇಳ್ತಿರೋದು. ಅವನು ಇಲ್ಲಿವರೆಗೂ ಪೊಲೀಸ್ ಕೈಲಿ, ನೇವಿ ಕೈಲಿ, ಯಾರ ಕೈಲೂ ಸಿಕ್ಕಿಲ್ಲ. ಇದೇ ಒಂದು ದೊಡ್ಡ ಮಿಸ್ಟ್ರಿ. ಅವನು ಇನ್ನೂ ಬದುಕಿದ್ದಾನೆ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಅದೆಷ್ಟು ನಿಜನೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ. ಆದರೆ ಅವ್ನು ಡೈವ್ ಮಾಡಿದ ಫೂಟೇಜಸ್ ಕೂಡ ಒಂದು ಫಿಲಮಲ್ಲಿ ಕ್ಯಾಪ್ಚರ್ ಆಗಿದೆ. ಅದನ್ನು ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. CBI ಈ ಕೇಸ್ನ ತಗೊತಾರೆ. 9 ವರ್ಷ ಈ DB ಕೂಪರ್ ಅಥವಾ ಡ್ಯಾನ್ ಕೂಪರ್ ಅಂತ ನ್ಯೂಸ್ ಪೇಪರಲ್ಲಿ ಫೇಮಸ್ ಆಗಿದ್ದ ಈ ಟೆರರಿಸ್ಟ್ನ ಎಲ್ಲೆಲ್ಲ ಹುಡುಕ್ತಾರೆ. ಆದರೂ ಈಗಿನ ಡೇಟ್ವರೆಗೂ ಕೂಡ ಇವನು ಎಲ್ಲೂ ಸಿಕ್ಕಿಲ್ಲ. DB ಕೂಪರ್ ಇನ್ನೂ ಸತ್ತಿಲ್ಲ ಅನ್ನೋ ಒಂದು ಸಂದೇಶ ಇನ್ನೂ ನಿಜ ಆಗಿರ್ಬೋದು. ಯಾಕಂದರೆ ಇವನ್ ಸ್ಕೆಚಸ್ನೆಲ್ಲ ಹುಡುಕಿ ಇಡೀ ವಾಷಿಂಗ್ಟನ್ DC ತೋರಿಸಿದ್ದಾಗ 4ರಿಂದ 5 ಜನ ಇವನ್ ಥರ ಸೇಮ್ ಟು ಸೇಮ್ ಕಾಣಿಸೋ ಥರ ಕಾಣಿಸ್ತಿದ್ರು. ನಾನು ಎಷ್ಟೊಂದು ಆರ್ಟಿಕಲ್ಸ್ ಓದಾದ್ಮೇಲೆ ಗೊತ್ತಾಯಿತು ಈ DB ಕೂಪರ್ ಒಬ್ಬ FBI ಏಜೆಂಟ್ ಅಂತ. ಹೌದು, ನಿಜ, ನನಗೂ ಶಾಕ್ ಆಯಿತು. ಇವನೊಬ್ಬ FBI ಏಜೆಂಟ್. ಇವನು ಆ ಪ್ಯಾರಾಶೂಟ್ ಲರ್ನಿಂಗ್, ಫ್ಲೈಟ್ ಟೆಕ್ನಿಕ್ಸ್ನೆಲ್ಲ ಫ್ಲೈಟ್ ಮ್ಯಾನೇಜರ್ ಆಗಿದ್ದಾಗ ಕಲ್ತಿದ್ದ. ಇಂಥ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ DB ಕೂಪರ್ ತುಂಬ ಫೇಮಸ್ ಆಗಿದ್ದ. ಆದರೆ ಇವೆಲ್ಲ ಕೆಲಸ ಮಾಡ್ತಿದ್ದ. ಈ DB ಕೂಪರ್ ಎಂಬ ಪರ್ಸನಾಲಿಟಿ ನೀವೆಲ್ಲೂ ಕೇಳಿರಲ್ಲ. ಅವನ ಪರ್ಸನಾಲಿಟಿ ಬಗ್ಗೆ ನೀವು ಆರ್ಟಿಕಲ್ಸ್ ಓದಿದ್ರೆ ಶಾಕಿಂಗ್ ಆಗಿದೆ ಫ್ರೆಂಡ್ಸ್. ಯಪ್ಪ, ಒಂದಾ ಎರಡ ಇವನು ಮಾಡಿರೋ ಎಷ್ಟು ದುರಂತವಾದ ಕೆಲಸ ಅಂದರೆ ಅದನ್ನೆಲ್ಲ ಒಂದು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ತುಂಬ ದುರಂತವಾಗಿದೆ. ಈ DB ಕೂಪರ್ ಕೇಸ್ ಇನ್ನೇನು ಮುಗೀತು ಅನ್ನೋ ಆಗಲೇ ಇಂಗ್ರಮ್ ಅಂತ ಒಬ್ಬ ಬಾಲಕ, ಚಿಕ್ಕ ಹುಡುಗ, ಸೀಶೋರ್ ಹತ್ರ ಟೀ ಬ್ಯಾಗ್ನ ಹುಡುಕ್ತಾನೆ. ಆ ಟೀ ಬ್ಯಾಗಲ್ಲಿ ಮಣಿ ಇರುತ್ತೆ. ಈ ಮಣಿ ಬ್ಯಾಗ್ DB ಕೂಪರ್ದಂಥ ಸಾಕ್ಷಿ ಏನಂತ ಅಂದರೆ ಫ್ಲೋರಿಡಾ ಮತ್ತು ಆ ಚೀಫ್ ಆಫೀಸರ್ ಇಬ್ಬರು DB ಕೂಪರ್ಗೆ ಕೊಟ್ಟಿದ್ದ $500 million ಅಲ್ಲಿ ಕೋಡ್ ಇತ್ತು. ಆ ಕೋಡ್ ಬೇಕು ಅಂತಲೇ ಗೊತ್ತಿರೋ ಕೋಡಲ್ಲಿ ಕೊಟ್ಟಿದ್ರು. DB ಕೂಪರ್ನ ಕಳೆದೋಗಿದ್ದ ಆ ಕೋಡಿನ ದುಡ್ಡು ಸಿಕ್ಕಿದ್ರೂ ಸಹ DB ಕೂಪರ್ ಎಲ್ಲೂ ಸಿಗಲಿಲ್ಲ. ಈ ಕೇಸ್ ಇಲ್ಲೇ ಕ್ಲೋಸ್ ಆಯಿತು. ನೀವು ಇನ್ನೊಂದು ಯೋಚನೆ ಮಾಡ್ಬೋದು, ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಆ ಫ್ಲೈಟಲ್ಲಿ 6 ಕ್ರೂ ಮೆಂಬರ್ಸ್ ಇರ್ತಾರೆ ಅಂತ. ಅದರಲ್ಲಿ ಮಿನಿಮಮ್ ಅಂದರೂ 3 ಹೇರ್ ಹಾಸ್ಟೇಜಸ್ ಇರ್ತಾರೆ. ಆ 3 ಹೇರ್ ಹಾಸ್ಟೇಜಸಲ್ಲಿ DB ಕೂಪರ್ ಯಾಕೆ ಫ್ಲೋರಿಡಾನೇ ಸೆಲೆಕ್ಟ್ ಮಾಡ್ಕೊಂಡು ಅವಳಿಗೆ ನೋಟ್ ಕೊಡ್ತಾನೆ? ಯೋಚನೆ ಮಾಡಿ, ಇಲ್ಲೇ ಮಿಸ್ಟ್ರಿ ಇರೋದು. ಕಾಮನ್ ಹೇರ್ ಹಾಸ್ಟೇಜ್ಗೆ ಆ ಥರ ಒಂದು ದೊಡ್ಡ ವಿಷಯ ಗೊತ್ತಾದಮೇಲೆ ತುಂಬ ರಂಪಾಟ ಮಾಡೋದಂತೂ ಗ್ಯಾರಂಟಿ. ಆದರೆ ಫ್ಲೋರಿಡಾ ಯಾಕೆ DB ಕೂಪರ್ನ ವಿಷಯ ಗೊತ್ತಾದ ಮೇಲೂ ಕೂಡ ತುಂಬ ಕಾಮಾಗಿ, ಸ್ಟ್ರಾಂಗ್ ಆಗಿದ್ದು ಅವನಿಗೆ ಸಪೋರ್ಟ್ ಮಾಡಿದ್ದು ಯಾಕೆ? ಏನಿರ್ಬೋದು? ಈ ಥರ ನೂರಾರು ಕ್ವಶನ್ಗಳು ಬರ್ಬೋದು. ಆದರೂ ಇಲ್ಲಿವರೆಗೂ ಯಾವ ಎವಿಡೆನ್ಸು ಇಲ್ಲ ಈ DB ಕೂಪರ್, ಫ್ಲೋರಿಡಾ ಮತ್ತು ಆ ಚೀಫ್ ಎಕ್ಸಿಕ್ಯೂಟಿವ್ ಇವ್ರ 3 ಜನ ಪ್ಲ್ಯಾನ್ ಆಗಿರ್ಬೋದಾ, ಏನಾಗಿರ್ಬೋದು, ಏನು ಮಿಸ್ಟ್ರಿ ಅಂತ ಇಲ್ಲಿವರೆಗೂ ಯಾರೂ ಕೂಡ ಸಹ ಕಂಡಿರಲಿಲ್ಲ. CBI ಕೂಡ ಕಂಡಿಡ್ದಿಲ್ಲ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವೀಡಿಯೋಸಲ್ಲಿ ಸಿಗುವ ಗೈಸ್. ಥ್ಯಾಂಕ್ ಯು.